ಸುಶೀಲಾ, ಏನು ಚೆನ್ನಾಗಿದ್ದೀವಾ? ಓ, ಏನು ಮಗಳು ಮದುವೆ ಕರೆಯಕ್ಕೆ ಬಂದ? ಗಂಡ ಅವ್ರದ್ದು ಏನು ಕೆಲಸ ಮಾಡ್ತಾನೆ ತಾಯಿ? ಗಂಡು ನಮ್ಮೋದೆ ಕನ್ನಡ. ನಮ್ಮ ಹುಡುಗಿ ಮೆಚ್ಕೊಂಡಿತ್ತು, ಅದಕ್ಕೆ ಆತ ಒಪ್ಕೊಂಡು. ಓ, ನಿನ್ನ ಮಗಳು ಒಳ್ಳೆ ಕೆಲಸ ಮಾಡೋಳು ಬಿಡು. ನಿನ್ನ ಗಂಡು ಹುಡ್ಕ ತಪ್ಪು. ನಿಮ್ಮ ಹುಡುಗಂಗೆ ಎಲ್ಲರೂ ಹೆಣ್ಣು ಸಿಗ್ತಾಣ? ಅಯ್ಯೋ, ನಮ್ಗೆ ಅದೇ ದೊಡ್ಡ ಸಮಸ್ಯೆ ಆಗತ್ತೆ ಕಣವ. ಅಯ್ಯೋ, ಹೆಣ್ಣು ಚೆನ್ನಾಗಿದ್ರೆ ಜಾತಕ ಒಂದಾಕಿಲ್ಲ. ಜಾತಕ ಒಂದಾದರೆ ಈ ನನ್ನ ಮಗ ಎಣ್ಣೆ ಒಪ್ಪಕ್ಕಿಲ್ಲ. ಇವನಿಗೆ ತೆಳ್ಳಗೆ ಬೆಳ್ಳಗೆ ಚೆಂದಾಗಿರೋದೇ ಬೇಕು ಅಂತಾನೆ. ಈಗ ಚೆಂದಾಗಿರೋವೆಲ್ಲವ ಸಿಗ್ತವೆ, ಚೆನ್ನಾಗಿರೋವನ್ನೆಲ್ಲ ಹಾರಿಸ್ಕೊಂಡು ಹೋಗಿರ್ತಾರೆ, ಇಲ್ಲ ಅವೇ ಹೋಗಿರ್ತವೆ. ಸರಿ ಕನ್ಸೋಮಣ್ಣ, ನಂಗೆ ಗೊತ್ತಾಯ್ತದೆ. 2 ದಿನ ಮುಂಚೆಗೆ ಅಕ್ಕನ್ನು ಕರ್ಕೊಂಡು ಮದುವೆಗೆ ಬನ್ನಿ, ಬರ್ತೀನಿ. ಕೂತ್ಕೊಳ್ಳವ, ಅಕ್ಕ ಬರ್ತಾಳೆ. ಒಂಚೂರು ನೀ ಕಾಪಿನ ಟೀ ಕುಡ್ದೋಗುವೆ. ಇಲ್ಲ ಕನ್ಸೋಮಣ್ಣ, ಇನ್ನೊಂದು ದಿನ ಬರ್ತೀನಿ. ಹ್ಞೂ, ಸರಿ ಕಣವ. ಅಪ್ಪಯ್ಯೋ, ಎಲ್ಲ ಹುಡುಗಿ ಮದುವೆ ಆಯ್ತದಲ್ಲ, ಹುಡುಗ ಫಸ್ಟ್ನೇನಲ್ಲ ಕಣಪ್ಪಯ್ಯ, 2ನೇನು. ನಿಂಗೆ ಹೆಂಗ್ಲ ಗೊತ್ತು? ಯಾಕಂದರೆ ಫಸ್ಟ್ ನಾನೇ ಅವಳನ್ನ ಲವ್ ಮಾಡಿದ್ದು. ಅಲ್ಲ ಬಡ್ಡಿ ಐತೆ ಕಾಳ್ಬೇಕು ನನ್ನ ಮಗನೇ. ಹಾಂ, ಅದ್ಯಾವಾಗಲೇ ಲವ್ ಮಾಡಿದೆ, ಯಾಕ್ಲೇ ಬಿಟ್ಟೋಲ್ಲ ಅವಳನ್ನ? ಮೊಬೈಲ್ ಕೊಡಿಸು ಅಂದ್ಲು, ಕೊಡಿಸ್ಲಿಲ್ಲ, ಅದಕ್ಕೆ ಹೋದ್ಲು. ಅಯ್ಯೋ ಪಾಪಿ ನನ್ನ ಮಗನೇ, ಆಗ ಹೆಣ್ಣು ಹುಡ್ಕ ತಪ್ಪದಲ್ಲೋ. ಒಂದು ಮೊಬೈಲ್ ಕೊಡಿಸಿ ಉಳಿಸ್ಕೊಳಕ್ಕಾಯ್ತಿಲ್ಲ ಹುಡುಗಿಯ. ಹಾಂ, ನೀನು ಮೊಬೈಲ್ ಕೊಡಿಸಿದ್ರೆ ನಾನು ಅವಳಿಗೆ ಕೊಡಿಸುವೆ, ನೀನು ಕೊಡಿಸ್ಲಿಲ್ಲ, ಅದಕ್ಕೆ ಇವತ್ತು ಇನ್ನೊಂದು ಮದುವೆ ಆಯ್ತು. ಅವಳೇ ನನಗಿನ್ನು ಎಣ್ಣೆ ಸಿಕ್ಕಿಲ್ಲ ಅಪ್ಪಯ್ಯ. ಅಯ್ಯೋ ನಾಚಿಕೆಟ್ಟು ನನ್ನ ಮಗನೇ, ಹೋಗು ದುಡ್ದು ಒಂದು ಸ್ವಂತ ಒಂದು ಮೊಬೈಲ್ ಕೊಡ್ಸೋಕ್ಕಾಗದೆ ನನ್ನೇ ಕೊಡಿಸ್ಲಿಲ್ಲ ನೀನು ಅಂತ ಅವಳು ತಗೋತಾವ್. ನಾಚಿಕೆಟ್ಟು ನನ್ನ ಮಗನೇ, ನಿಮ್ಮಂಥವಕ್ಕೆಲ್ಲ ಮದುವೆ ಬೇರೆ ಕೇಳು ಎದೋಲ್ಲ.